ಶ್ರೀ ಮಾತ್ರೇ ನಮಃ. ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಸಿಂಪಲ್ ಆಗಿ ಹೇಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಹಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಸೀರೆಯನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆಯಲ್ಲಿ ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿಲ್ಲ. ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ಬಾರ್ಡರ್ಗಳಲ್ಲಿ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಪಿನ್ನು ಅಥವಾ ಕ್ಲಿಪ್ಪನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾವಿಲ್ಲಿ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮಧ್ಯಭಾಗದಲ್ಲಿರುವಂತಹ ಪ್ಲೀಟ್ಸನ್ನು ಸಹ ನೀಟಾಗಿ ಅರೇಂಜ್ ಮಾಡಿ ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಪ್ಲೀಟ್ಸ್ ಮಾಡ್ಕೊಂಡಿದ್ದ ನಂತರ ನಾವಿಲ್ಲಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಯಾವ ರೀತಿ ಸೆರ್ಗ್ ಹಾಕ್ತೀರಾ ಅನ್ನೋದ್ರ ಮೇಲೆ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 3ರಿಂದ 4 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸ್ ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಲೌಸ್ ಕಟ್ ಮಾಡದೇ ಇರೋದ್ರಿಂದ ಬ್ಲೌಸು ಮತ್ತು ಸೆರಗು ಪಾರ್ಟ್ ಏನಿದೆ ಎರಡನ್ನೂ ಸೇರಿಸಿ ನಾನಿಲ್ಲಿ ಸೆರಗಿಗೆ ಅಂತ ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 1 ಮಾರ ಆಗುವಷ್ಟು ಬಂದಿದೆ. ಹಾಗೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಸೀರೆ ಪಾಟನ್ನು ಹಾಗೆ ಬಿಟ್ಕೊಂಡಿದ್ದೀನಿ, ಒಂದು ಅರ್ಧ ಮಾರ ಆಗುವಷ್ಟು. ಈಗ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಎಲ್ಲಿ ದೇವ್ರನ್ನ ಕೂರಿಸ್ತೀರಾ ಅಲ್ಲಿ ಒಂದು ಮಣೆಯನ್ನು ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು ಪಂಚೆಯನ್ನು ಹಾಸ್ಕೊಂಡಿದ್ದೀನಿ. ರಂಗೋಲಿಯನ್ನು ಹಾಕಿ ಬಿಂದಿಗೆಯನ್ನು ನೀವಿಲ್ಲಿ ಇಟ್ಕೊಳ್ಳಿ. ಕೆಳಗಡೆ ಇರುವಂಥ ಬಿಂದಿಗೆಗೆ ಅಕ್ಕಿ ಅಥವಾ ಗೋಧಿಯನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಸೆರಗನ್ನು ಕಳಶದ ಪಕ್ಕ ಇಟ್ಕೊಂಡು ಸೀರೆ ಏನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೋಬರ್ಬೇಕಾಗತ್ತೆ. ನೀವು ಇಲ್ಲಿ ಕಳಶದ ಕಂಠ ಭಾಗಕ್ಕೆ ಪ್ಲೀಟ್ಸನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬಹುದು ಅಥವಾ ಈ ರೀತಿ ಪಿನ್ ಮಾಡ್ಕೋಬಹುದು ಅಥವಾ ಕಳಶದ ಕೆಳಭಾಗಕ್ಕೆ ಮಾಡ್ಕೋಬಹುದು. ನಾನಿಲ್ಲಿ ಕಳಶದ ಕೆಳಭಾಗಕ್ಕೆ ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ಒಂದು ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೆಕ್ಯೂರ್ ಮಾಡ್ಕೊಂಡ ನಂತರ ನಾವು ಪ್ಲೀಟ್ಸ್ಗೆ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಅಗಲ ಬೇಕು ಅಂತ ನೋಡಿಕೊಂಡು ಅಷ್ಟು ಅಗಲಕ್ಕೆ ಪ್ಲೀಟ್ಸ್ಗಳನ್ನ ಹತ್ತತ್ರಕ್ಕೆ ಜೋಡಿಸ್ಕೊಳ್ಳಿ. ನೀಟಾಗಿ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ಎಷ್ಟು ನೀಟಾಗಿ ಜೋಡಿಸ್ಕೊಳ್ತೀರಾ ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ಪ್ಲೀಟ್ಸನ್ನು ಜೋಡಿಸ್ಕೊಂಡಿದ್ದೀನಿ. ನಂತರ ಇದ್ರ ಮೇಲೆ ಒಂದು ಸಣ್ಣದಾಗಿರುವಂಥ ಕಳಶದ ಚೊಂಬನ್ನು ಇಟ್ಕೊಳ್ತಾ ಇದ್ದೀನಿ. ಅಪ್ಪರ್ ಬಾಡಿ ಸ್ವಲ್ಪ ಉದ್ದಕ್ಕೆ ಬರಲಿ ಅನ್ನೋ ಕಾರಣಕ್ಕೆ. ಇಲ್ಲ ಅಂದರೆ ಇದೇ ಬಿಂದಿಗೆಗೆ ಕಡ್ಡಿಯನ್ನು ಕಟ್ಬಿಟ್ಟು ನೀವಿಲ್ಲಿ ಸೆರಗನ್ನು ಹಾಕ್ಬೋದು. ನಾನಿಲ್ಲಿ ಸೆರಗನ್ನು ಬಲಗಡೆಯಿಂದ ಎಡಗಡೆ ಭುಜದ ಮೇಲೆ ತೊಗೊಂಡೋಗಿ ನಂತರ ಹಿಂದ್ಗಡೆಯಿಂದ ಮುಂದ್ಗಡೆಗೆ ತೊಗೊಂಬಂದು ಕತ್ರಿ ಶೇಪಲ್ಲಿ ಹಾಕಿದ್ದೀನಿ. ಅಂದರೆ ಎಕ್ಸ್ ಶೇಪಲ್ಲಿ ಸೆರಗನ್ನು ಹಾಕ್ಕೊಂಡು ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಂಡು ನಾನಿಲ್ಲಿ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ಕ್ವಿಕ್ಕಾಗಿ ದೇವಿಗೆ ಅಲಂಕಾರ ಮಾಡ್ತೀನಿ ಅಂದರೆ ಈ ಅಲಂಕಾರನ ನೀವು ಮಾಡಬಹುದು. ದೇವಿಯ ಭುಜದ ಮೇಲೆ ಪ್ಲೀಟ್ಸ್ಗಳು ಸರಿಯಾಗಿ ಕೂತಿದ್ಯಾ ಅಂತ ನೋಡ್ಕೊಳ್ಳಿ. ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ ಕರೆಕ್ಟಾಗಿ ಕೂತಿದ್ಯಾ ಅಂತ ನೋಡಿಕೊಂಡು ಕಳಶದ ಬಿಂದಿಗೆ ಕಾಣದೇ ಇರೋ ರೀತಿ ಒಂದು ಪಿನ್ನು ಅಥವಾ ಗುಂಡ್ಪಿನ್ನನ್ನು ಸೇರಿಸಿ ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ಇಲ್ಲ ಅಂದರೂ ಹಾಗೇನೂ ಸಹ ಬಿಡ್ಬೋದು. ನಂತರ ದೇವಿಯ ಸೊಂಟಕ್ಕೆ ಡಾಬು ಅಥವಾ ಲೇಸನ್ನು ಸೇರಿಸಿ ನೀವಲ್ಲೊಂದು ಶೇಪನ್ನು ಕೊಟ್ಕೊಳ್ಳಿ. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ನೀವಿಲ್ಲಿ ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೋಬಹುದು. ಅದಕ್ಕೆ ಏನೆಲ್ಲ ಸೇರಿಸ್ತೀರಾ ಎಲ್ಲವನ್ನು ಸೇರಿಸಿ ವೀಳ್ಯದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಈ ಅಲಂಕಾರಕ್ಕೆ ಕೈಗಳ್ನು ಸಹ ನೀವು ಜೋಡಿಸ್ಕೋಬಹುದು. ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಈ ರೀತಿಯಾಗಿ ಕಾಣಿಸ್ತಾರೆ. ಈ ಅಲಂಕಾರದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.